ಮಗಳನ್ನ ಕೊಲೆ ಮಾಡಿರುವಂಥದ್ದು ಮಲತಂದೆ. ಇಂತಹ ಕೇಸ್ಗಳು ಎಷ್ಟಿದಾವೆ. ಈಗ ಮತ್ತೊಂದು ಅದೇ ರೀತಿಯಾಗಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಮಲತಂದೆಯಿಂದ ಬಾಲಕಿ ಸಿರಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ ಅನ್ನ ಈಗ ಕುಂಬಳಗೋಡು ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಶುಕ್ರವಾರ ಸಂಜೆ ಬಾಲಕಿಯನ್ನ ದರ್ಶನ್ ಕೊಲೆ ಮಾಡಿದ್ದು. ರಾಮಚಂದ್ರದ ಪತ್ನಿ ಮನೆಯಲ್ಲಿ ಕೊಲೆಯನ್ನ ಮಾಡಿ ಪರಾರಿಯಾಗಿದ್ದ ಈ ದರ್ಶನ್. ಸದ್ಯ ಆರೋಪಿ ದರ್ಶನ್ ಅನ್ನ ಕುಂಬಳಗೋಡು ಪೊಲೀಸರು ಬಂಧಿಸಿದ್ದಾರೆ. ಅದು ಹೆಂಗಾದ್ರೂ ಮನಸ್ಸಾಗತ್ತಪ್ಪ ನಿಮಗೆ. ಕೊಲೆಯ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಗಂಡನನ್ನ ಬಿಟ್ಟಿದ್ದ ಶಿಲ್ಪಾಳನ್ನ ಎರಡನೇ ಮದುವೆ ಆಗಿದ್ದು ಈ ದರ್ಶನ್. ತನ್ನ ಪಲ್ಲಂಗದಾಟಕ್ಕೆ ತೊಂದರೆ ಅಂತ ಬಾಲಕಿಯನ್ನ ಕೊಂದಿದ್ದಾನಂತೆ ಈ ಪಾಪಿ. 2 ನಿಮಿಷದ ಸುಖಕ್ಕೋಸ್ಕರ ಆ ಪಾಪ ಮಗುವನ್ನೇ ಕೊಲೆ ಮಾಡಿದ್ನಲ್ಲ. ಅವನಿಗೆ ಅದೇ ಕೆಲಸ ಮಾಡಬಾರ್ದು. ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ವೈದ್ಯಕೀಯ ಪರೀಕ್ಷೆ ಅಂತ ಹೇಳ್ತಿರಲ್ಲ, ನರ ಕಟ್ ಮಾಡಿಬಿಟ್ಟು ಒಳಗಡೆಗೆ ಹಾಕಿ. ಅವನಿಗೆ ಯಾವುದ್ರ ಮೇಲೆ ಅತಿಯಾಗಿ ವ್ಯಾಮೋಹ ಇತ್ತಲ್ವಾ, ಅದೇ ಆಗಬಾರ್ದು. ವೈದ್ಯಕೀಯ ಪರೀಕ್ಷೆಗೆ ಹೋಗ್ಬಿಟ್ಟು ಕಟ್ ಮಾಡಿಸ್ಬಿಡ್ಬೇಕು, ಅವಾಗ ಕರೆಕ್ಟ್ ಆಗುತ್ತೆ ಇಂಥವ್ರಿಗೆಲ್ಲ. ಏನ್ರಿ ಪಾಪ ಮಗುನ, ಅದು ಹೆಂಗೋ ಮನಸ್ಸು ಬಂತು ಇವನಿಗೆ, ರಾಕ್ಷಸನಿಗೆ. ನನ್ನ ಸಹೋದ್ಯೋಗಿ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಏನಾದೇ ಈಗ ಅವ್ನು ಕರ್ಕೊಂಡು ಬರ್ತಾರೆ, ಮತ್ತೆ ಒಂದಿಷ್ಟು ವೈದ್ಯಕೀಯ ಪರೀಕ್ಷೆ ಮಾಡ್ತಾರೆ, ನ್ಯಾಯಾಂಗ ಬಂಧನಕ್ಕೋ ಇಲ್ಲ ಕಸ್ಟಡಿಗೆ ಕರ್ಕೊಂಡು ಹೋಗ್ತಾರೆ. ಇಷ್ಟೇ, ಏನು ಮಾಡೋಕ್ಕಾಗುತ್ತೆ? ನಮ್ಮ ಹತ್ರ ಅಸಹಾಯಕರಾಗಿ ಕೂತ್ಬಿಟ್ಟಿದೀವಿ ಅನ್ಸುತ್ತೆ ಇಂಥ ರಾಕ್ಷಸರನ್ನ ನೋಡ್ತಾ ಇದ್ರೆ. ಅರುಣ್, ಕಳೆದ ಶುಕ್ರವಾರ 7 ವರ್ಷದ ಸಿರಿ ಎಂಬ ಯುವತಿಯನ್ನ ತನ್ನ ತಂದೆ ಕೊಲೆ ಮಾಡಿದಂತ ಘಟನೆ ನಡೆದಿತ್ತು. ಘಟನೆ ಸಂಬಂಧಪಟ್ಟಂತೆ ಕುಂಬಳಗೋಡು ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಸದ್ಯ ಆರೋಪಿ ದರ್ಶನ್ ಅನ್ನ ಬಂಧನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಿರುವಂತದ್ದು. ಆರೋಪಿ ಬಂಧನ ಮಾಡಿ ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಯಾತಕ್ಕಾಗಿ ಕೊಲೆ ಮಾಡ್ದ ಅನ್ನುವಂಥದ್ದನ್ನ ಆತನಿಂದ ಮಾಹಿತಿ ಪಡೆದುಕೊಳ್ಳುವ ಕೆಲಸವನ್ನ ಈಗಾಗಲೇ ಕುಂಬಳಗೋಡು ಪೊಲೀಸರು ಮಾಡುವಂತ ಸಂದರ್ಭದಲ್ಲಿ ಆಕೆ ಅಂದ್ರೆ 2ನೇ ಮದುವೆ ಆಗಿದ್ದಂತ ಶಿಲ್ಪ ಎಂಬ ಮಹಿಳೆ ಏನಿದ್ಲು, ಆ ಯುವತಿಯ ತಾಯಿ ಆಕೆಯನ್ನ 2ನೇ ಮದುವೆ ಆಗಿದ್ದಂತ ಈ ಆರೋಪಿ ಮಗುವಿಂದ ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಆಕೆಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾನೆ ಅನ್ನುವಂತ ವಿಚಾರ ಪೊಲೀಸರ ತನಿಖೆಯಿಂದ ತಿಳಿದು ಬಂದಿರುವಂತದ್ದು. ಸದ್ಯ ಆರೋಪಿಯನ್ನ ಕಸ್ಟಡಿಗೆ ಪಡೆದುಕೊಂಡಿರುವಂತ ಕುಂಬಳಗೋಡು ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಅರುಣ್, ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.